ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದ್ದು, ನಾಡಿನಾದ್ಯಂತ ಭಕ್ತರು ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿ ದೇವಿಯನ್ನು ಆರಾಧಿಸುತ್ತಿದ್ದಾರೆ. ವಿಶೇಷವಾಗಿ ಎಪಿಎಂಸಿ ಲಕ್ಷ್ಮೀನಾರಾಯಣ್ ಡಿಸ್ಕೋ ರಾಜಣ್ಣನವರ ಮನೆಯಲ್ಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿಶೇಷವಾಗಿ ಅಲಂಕೃತಗೊಂಡ ಮಹಾಲಕ್ಷ್ಮಿ ದೇವಿಯ ವಿಗ್ರಹಕ್ಕೆ ಪುಷ್ಪಾಲಂಕಾರ, ಆಭರಣಗಳು ಮತ್ತು ವಿವಿಧ ಪೂಜಾ ಸಾಮಗ್ರಿಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಲಕ್ಷ್ಮೀನಾರಾಯಣ್ ಹಾಗೂ ಕುಟುಂಬಸ್ಥರು ಭಕ್ತಿ ಭಾವದಿಂದ ಮಹಾಲಕ್ಷ್ಮಿ ದೇವಿಗೆ ಆರತಿ ಬೆಳಗಿ ವಿಶೇಷ ಪೂಜೆ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಮನೆ ತುಂಬ ಹಬ್ಬದ ವಾತಾವರಣ ಕಳೆಗಟ್ಟಿದ್ದು, ದೇವಿಯ ಅಲಂಕಾರ ಮತ್ತು ಪೂಜಾ ವ್ಯವಸ್ಥೆ ಭಕ್ತರ ಗಮನ ಸೆಳೆಯುವಂತಿತ್ತು. ವರಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ಪ್ರತಿಯೊಬ್ಬರ ಮನಗಳಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಆರೋಗ್ಯ ನೆಲೆಸಲಿ, ಎಲ್ಲರ ಜೀವನದಲ್ಲಿ ಸಂತೋಷ ಹಾಗೂ ಐಶ್ವರ್ಯ ತುಂಬಿರಲಿ ಎಂಬ ಆಶಯದೊಂದಿಗೆ ಡಿಸ್ಕೋ ರಾಜಣ್ಣ ದಂಪತಿಗಳು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಸರ್, ಇವತ್ತು ಶ್ರಾವಣ ಶುಕ್ರವಾರ, ಮೊದಲನೇ 2ನೇ ವಾರ ಶುಕ್ರವಾರ ವರಲಕ್ಷ್ಮಿ ಹಬ್ಬ. ಸಮಸ್ತ ಕರ್ನಾಟಕದ ಕನ್ನಡ ಜನರೆಲ್ಲರೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ವಿಜೃಂಭಣೆಯಾಗಿ ವರಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಇದೇನಂತಂದರೆ, ನಾವು ಸುಮಾರು 25-30 ವರ್ಷದಿಂದ ನಾವು ವರಲಕ್ಷ್ಮಿ ಹಬ್ಬ ಮಾಡ್ಕೊಂಡು ಬರ್ತಾಯಿದ್ದೀವಿ. ತಾಯಿ ನಮ್ಮಮ್ಮ ನಮಗೆ ಸಾಕಷ್ಟು ನಮಗೇನೂ ತೊಂದರೆ ಕೊಡದಾಗ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ತಾಯಿ ನಮ್ಮನ್ನು ಕಾಪಾಡ್ತಾ ಇದ್ದಾಳೆ. ನಾವು ಶ್ರಾವಣ ಶುಕ್ರವಾರ ಪ್ರತಿ ವರ್ಷ ಶುಕ್ರವಾರದಂದು ನಾವು ಅಮ್ಮನ ಮನೆಗೆ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಆಹ್ವಾನಿಸಿ ಆ ಅಮ್ಮನಿಗೆ ಇಷ್ಟವಾದಂಥ ತಿಂಡಿ ತಿನಿಸುಗಳನ್ನೆಲ್ಲ ಮಡಗಿ ಆ ಅಮ್ಮನಿಗೆ ಅಲಂಕಾರ ಮಾಡಿ ಭಾಳ ವಿಜೃಂಭಣೆಯಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅದು ಎಲ್ಲರಿಗೂ, ಕರ್ನಾಟಕದ ಜನತೆ ಎಲ್ಲರೂ, ಆ ತಾಯಿ ನಮ್ಮಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ತಾಯಿನ ಅಲಂಕಾರ ಮಾಡಬೇಕು ನೀವು ಎಷ್ಟು ದಿನದಿಂದ ಪ್ರಿಪೇರ್ ಆಗಿರ್ತೀರ ಗಂಡ? ಸರ್ ನೋಡಿ, ನಾವು ಆ ತಾಯಿ ಅಲಂಕಾರ ಮಾಡೋಕ್ಕೋಸ್ಕರಾಗಿ ಸುಮಾರು 1 ವಾರ 10 ದಿವಸದಿಂದ ನಾವು ಸಾಕಷ್ಟು ಒಂದೊಂದೇ ಸಹಕರಿಸಿ ಕೂಡಿ ಆ ಅಮ್ಮನಿಗೆ ಏನೇನು ಅಲಂಕಾರ ಬೇಕು, ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅಂಥೇಳಿ ಒಂದು 15 ದಿವಸದಿಂದನೇ ಅಮ್ಮನ ಪ್ರಿಪೇರ್ ಮಾಡ್ಕೊತೀವಿ. 15 ದಿವಸದಿಂದ ಪ್ರಿಪೇರ್ ಮಾಡ್ಕೊಂಡು ಇವತ್ತು ಫೈನಲ್ ಆಗುತ್ತೆ. ಗುರುವಾರ ರಾತ್ರಿಗೆ ಎಲ್ಲ ಫೈನಲ್ ಆಗಿರ್ತದೆ. ಶುಕ್ರವಾರ ಬೆಳಗ್ಗೆ ಮುಸ್ಸಂಜೆಯಲ್ಲಿ ನಾವು ಆ ಅಮ್ಮನಿಗೆ ದೀಪ ಅಲಂಕಾರ, ತುಪ್ಪದ ದೀಪ ಆರತಿ, ಆಮೇಲೆ ತೆಂಗಿನಕಾಯಿ ಎಲ್ಲ ಹೊಡೆದು ಭಾಳ ವಿಜೃಂಭಣೆಯಾಗಿ ಹಬ್ಬ ಮಾಡ್ತೀವಿ. ಯಾವ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಆರಂಭ ಮಾಡಿದ್ರಿ? ನಾವು ಸುಮಾರು ಇವಾಗ 2008ಇಂದ ಇದುವರೆಗೂ ನಾವು ಆ ತಾಯಿ ನಮ್ಮಮ್ಮನ್ನ ಹಬ್ಬ ಮಾಡೋದು ಬಿಟ್ಟಿಲ್ಲ. ನಾವು ಪ್ರತಿ ವರ್ಷ ನಾವು ಆವಾಗಿನ ಪರಿಸ್ಥಿತಿಯಲ್ಲಿ ಬರೀ 150 ರೂಪಾಯಿ 200 ರೂಪಾಯಿಗೆ ಹಬ್ಬ ಮಾಡಿದ್ದು. ಇವತ್ತು ನಾವು ತಾಯಿ ನಮ್ಮಮ್ಮನ ಇಷ್ಟು ಚೆನ್ನಾಗಿ ಬಂದಿದ್ದಾಳೆ ಅಂದರೆ ಆ ಅಮ್ಮನಿಗೆ ಅಲಂಕಾರಕ್ಕಂತಲೇ ಸಾಕಷ್ಟು ಒಡವೆ ವಸ್ತು ಆಭರಣಗಳೆಲ್ಲ ಆ ಅಮ್ಮನಿಗೋಸ್ಕರ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀವಿ ನಾವು. ಆ ಅಮ್ಮನ ಒಡವೆನ ಯಾವುದೇ ಕಾರಣಕ್ಕೂ ನಾವು ಯಾವುದಕ್ಕೂ ಯೂಸ್ ಮಾಡಲ್ಲ. ಆ ತಾಯಿ ಅಮ್ಮನಿಗೆ ಮಾತ್ರ ಪ್ರತಿ ವರ್ಷ ಒಂದೊಂದು ಅಲಂಕಾರ. ಈ ವರ್ಷ ನೋಡಿ ಈ ಥರ ಅಲಂಕಾರ ಮಾಡಿದ್ದೀವಿ. ಈ ಸಲ ಎಲ್ಲ ಒಡವೆಗಳು ಹಾಕಿ ಭಾಳ ಚೆನ್ನಾಗಿ ಮಾಡಿದ್ದೀವಿ. ಇನ್ನೊಂದು ವರ್ಷ ಬೇರೆ ಡೆಕೋರೇಷನ್ ಮಾಡ್ತೀವಿ. ಹಾಗಾಗಿ ತಾಯಿ ನಮ್ಮಮ್ಮ ನಮಗೆ ಎಲ್ಲದೂ ಒಳ್ಳೇದು ಮಾಡಿದ್ದಾಳೆ. ನಾವೇನು ಮಾಡಿಲ್ಲ ಅಂದರೂ ಕೂಡ ಆ ತಾಯಿ ನಮ್ಮಮ್ಮನ ಪೂಜೆ ಮಾಡೋದಂತೂ ನಾವು ಗಂಡ ಹೆಂಡತಿ ಇಬ್ಬರೂ ಬಿಡಲ್ಲ. ಹಾಗೆ ನಿಮಗೆ ಪ್ರೇರೇಪಣೆ ಏನು? ಆ ವರಮಹಾಲಕ್ಷ್ಮಿನ ನಾನು ಪೂಜೆ ಮಾಡಲೇಬೇಕು, ಆ ತಾಯಿ ನನಗೆ ಮಾಡಿದ್ರೆ ಒಳ್ಳೇದು ಮಾಡ್ತಾಳೆ, ನನಗೆ ಸಕಲ ಐಶ್ವರ್ಯವನ್ನು ಕೊಡ್ತಾಳೆ ಅಂತಕ್ಕನ್ನೋದಕ್ಕೆ ಒಂದು ಪ್ರೇರೇಪಣೆ ಇರುತ್ತೆ. ಏನು ಪ್ರೇರೇಪಣೆ ಆಗುತ್ತೆ ಸರ್? ಏನು ಪ್ರೇರೇಪಣೆ ಅಂದರೆ, ನಾವು ನಮ್ಮನೇ ದೇವರಾದಂಥ ವೇಣುಗೋಪಾಲ ಸ್ವಾಮಿ ನಂಬಿದ್ದೀವಿ. ಹಾಗೆ ನಾವು ಈ ತಾಯಿ ನಮ್ಮಮ್ಮನ್ನ ನಾವು ಯಾವತ್ತೂ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತೇಳಿ ನಾವು ಪೂಜೆ ಮಾಡಿದ್ವಿ. ಅವತ್ತಿಂದ ಇವತ್ತವರೆಗೂ ನಮಗೆ ಏನೂ ಕಮ್ಮಿ ಮಾಡಲಿಲ್ಲ ತಾಯಿ ನಮ್ಮಮ್ಮ, ನಮಗೆ ಏನೂ ಕಮ್ಮಿ ಮಾಡಲಿಲ್ಲ. ಆ ತಾಯಿ ನಮಗೆ ಸಾಕಷ್ಟು ಕೊಟ್ಟಿದ್ದಾಳೆ. ಅದರಂತೆಯೇ ಆ ಅಮ್ಮನ್ನ ನಾವು ಪೂಜೆ ಮಾಡಬೇಕಂದ್ರೆ ನನಗೆ ಎಲ್ಲಿಲ್ದಿದ್ದು ಆನಂದ. ಎಷ್ಟೇ ಕೆಲಸ ಇರಲಿ, ಕಾರ್ಯ ಇರಲಿ, ಬದಿಗಿಟ್ಟು ಆ ತಾಯಿ ಅಲಂಕಾರದಲ್ಲಿ ನಿಂತ್ಕೊಂಡ್ರೆ ನಾನು ಬೇರೆ ಯಾವ ಕೆಲಸನೂ ಮಾಡಲ್ಲ. 3 ದಿವಸ ಆ ಅಮ್ಮನ ಸೇವೆನೇ ನಂದು. ಆ ಸೇವೆ ಮಾಡಿರೋದಕ್ಕೆ ನಾವು ಇವತ್ತು ಇಷ್ಟು ಚೆನ್ನಾಗಿದ್ದೀವಿ. ತಾಯಿ ನಮ್ಮಮ್ಮ ನಮ್ಮನ್ನು ಚೆನ್ನಾಗಿ ಮಡಗಿದ್ದಾಳೆ. ಪ್ರತಿಯೊಬ್ಬರ ಕುಟುಂಬದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆನಲ್ಲಿ ಇದ್ದೇ ಇರ್ತಾರೆ. ಆ್ಯಕ್ಚುಲಿ ಆರೋಗ್ಯ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಮನೆ ವ್ಯವಹಾರಗಳು ಈ ಥರದ್ದು. ನೀವಂತ ಯಾವ ಸಮಸ್ಯೆನಲ್ಲಿ ಆ ತಾಯಿ ಹತ್ರ ಬೇಡ್ಕೊಂಡು ನಿಮ್ಮ ಒಳಿತನ್ನು ತಾವು ಕಂಡಿದ್ದೀರಾ? ಸರ್, ಇಡೀ ನಮ್ಮ ಕುಟುಂಬದಲ್ಲಿ
ಯಾಕಂದರೆ ಸಾಕಷ್ಟು ಜನ ಕಷ್ಟ ಸುಖದಲ್ಲಿ ಅನುಭವಿಸಿದ್ದಾರೆ, ಸಾಕಷ್ಟು ಜನ ಕಷ್ಟವೂ ಬಂದಿದೆ, ಸುಖನೂ ಬಂದಿದೆ. ಆದರೆ ನಮಗೆ ಇಷ್ಟು ವರ್ಷ ಆದರೂ ಕೂಡ ಇಡೀ ನಮ್ಮ ಕುಟುಂಬಕ್ಕಾಗಲಿ ನಮಗಾಗಲಿ ಆ ತಾಯಿ ನಮ್ಮಮ್ಮ ನಮ್ಗೆ ಯಾವುದೇ ಒಂದು ತೊಂದರೆ ಕೊಟ್ಟಿಲ್ಲ. ಆರೋಗ್ಯ ಭಾಗ್ಯ ಚೆನ್ನಾಗಿಟ್ಟಿದ್ದಾರೆ, ಹಣಕಾಸಿನ ವ್ಯವಸ್ಥೆಯಲ್ಲೂ ಚೆನ್ನಾಗಿಟ್ಟಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾಗಿ ನಾನು ಮಾಡ್ತಾ ಇರ್ತಂಥ ವ್ಯಾಪಾರ ಡಿಸ್ಕೋ ರಾಜು ಮಂಡಿ ತರಕಾರಿ ಮಂಡಿ ಅಂತೇಳಿ ವ್ಯಾಪಾರ ಮಾಡ್ತಾಯಿದ್ದೀನಿ. ಅಲ್ಲಿ ಕೂಡ ನಮ್ಮದು ಸಾಕಷ್ಟು ರೈತರಿಗೆ ಬಂದಂಥ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ತಾಯಿ ನಮ್ಮಮ್ಮ ಇವತ್ತವರೆಗೂ ನಮ್ಗೆ ಯಾವುದೇ ಬೇರೆ ರೀತಿ ಕಷ್ಟ ಕೊಡಲಿಲ್ಲ, ಬೇರೆ ರೀತಿ ಮೋಸ ಮಾಡೋದು ಕಲಿಸ್ಲಿಲ್ಲ. ಆ ತಾಯಿ ನಮ್ಮಮ್ಮ ನಮ್ಗೆ ಆ ದಿನದಿಂದ ನಾವು ಇವತ್ತವರೆಗೂ ಭಾಳ ಚೆನ್ನಾಗಿ ನಡ್ಕೊಂಬರ್ತಾ ಇದ್ದೀವಿ. ತಾಯಿ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇದ್ದೇ ಇರ್ತದೆ. ನಾವು ಯಾವತ್ತಿದ್ರೂ ಕೂಡ ಆ ತಾಯಿ ಸೇವೆ ಅಂತೂ ಬಿಡಲ್ಲ ನಾವು. ಆ ತಾಯಿಯನ್ನು ಇವತ್ತು ನಾಡಿನಾದ್ಯಂತ ಎಲ್ಲ ಮನೆಗಳಲ್ಲೂ ಕೂಗ್ತಾ ಇದ್ದಾರೆ. ಸೊ ಅಂಥ ಒಂದು ತಾಯಿಯ ಭಕ್ತಾದಿಗಳಿಗೆ ತಾವೇನು ಹಾರೈಸ್ತೀರ? ಸರಿ ನೋಡಿ, ಇವತ್ತು ನಾಡಿನಾದ್ಯಂತ ಪ್ರತಿಯೊಂದು ಮನೆಯಲ್ಲೇನು ಪ್ರತಿಯೊಂದು ಹೆಂಗಸರು ಯಾವುದೇ ಒಂದು ಹೆಣ್ಣುಮಕ್ಕಳು ಲಕ್ಷ್ಮೀ ಪೂಜೆ ಅಂದರೆ ಭಾಳ ವಿಜೃಂಭಣೆಯಾಗಿ ಮಾಡ್ತಾರೆ. ನಾವು ನಮ್ಮನೇಲಿ ಏನೇ ಮಾಡಬೇಕಾದ್ರೂ ಒಂದು ಸೀರೆ ಉಡಿಸ್ಬೇಕಾಗಲಿ, ಒಂದು ಅಲಂಕಾರ ಮಾಡಬೇಕಾಗಲಿ, ಒಂದು ಡೆಕೋರೇಷನ್ ಮಾಡಬೇಕಾಗಲಿ ಪ್ರತಿಯೊಂದೂ ನಾನೇ. ಒಂದು ಸೀರೆ ಉಡಿಸೋದು ಸಹ ನಾನೇ. ಹಾಗಾಗಿ ನಮ್ಮನೇಲಿ ನಮ್ಮ ಧರ್ಮಪತ್ನಿಯವರಾದಂಥ ನಳಿನಿಯವರು ಸಾಕಷ್ಟು ಅಡುಗೆಗಳು ಏನೇನು ಬೇಕು ಆ ಅಮ್ಮನಿಗೆ ಅವೆಲ್ಲ ಮಾಡಿ 3 ದಿವಸದ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಆಮೇಲೆ ಅದೆಲ್ಲ ಅಲಂಕಾರ ಮಾಡೋಕ್ಕೆ ಅವರು ನನಗೆ ಸಹಕಾರ ಕೊಡ್ತಾರೆ. ಇಬ್ಬರೂ ಸೇರಿಕೊಂಡು ಈ ತಾಯಿನ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ. ಸಮಸ್ತ ಕನ್ನಡಿಗರು ಯಾವುದೇ ಮನೆಯಲ್ಲಿ ಲಕ್ಷ್ಮೀನ ಅಲಂಕಾರ ಮಾಡಿ ಪೂಜೆ ಮಾಡಿ ಎಲ್ಲರೂ ಒಂದು ಭಕ್ತಿಯಿಂದ ನೀವು ಆ ಅಮ್ಮನ ಆಹ್ವಾನ ಮಾಡ್ಕೊಳ್ಳಿ. ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಸಮಸ್ತ ಕನ್ನಡಿಗರಿಗೆ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿನ ಶ್ರಾವಣ ಶುಕ್ರವಾರ ಪ್ರತಿ ಮನೆಯಲ್ಲೂ ಹೆಣ್ಮಕ್ಕಳು ವರಲಕ್ಷ್ಮಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾರೆ. ಸಮಸ್ತ ಕನ್ನಡಿಗರಿಗೂ ವರಲಕ್ಷ್ಮಿ ಹಬ್ಬದ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಸಮಸ್ತ ಕನ್ನಡಿಗರು ಕಾಪಾಡಲಿ. ಹಾಗೆ ತಾಯಿಯನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಲಿತಾಳೆ ಅನ್ನೋ ಮಾತಕ್ಕೆ ತಾವೇನು ಹೇಳ್ತೀರಾ? ನಮಗೆ ಸರ್, ನಾವು ಇಷ್ಟು ದಿನ ಪೂಜೆ ಮಾಡ್ಕೊಂಬಂದು ಇಷ್ಟು ವರ್ಷ 30 ವರ್ಷ ಪೂಜೆ ಮಾಡ್ಕೊಂಬಂದಿದ್ದೀವಿ. ನಮಗೆ ಇದುವರೆಗೂ ಯಾವ ಕಷ್ಟನೂ ಕೊಟ್ಟಿಲ್ಲ. ಹಂಗಾಗಿ ತಾಯಿ ಸೇವೆಯನ್ನು ನಾವು ತುಂಬ ಚೆನ್ನಾಗಿ ಮಾಡ್ತೀವಿ. ಸಮಸ್ತ ಕನ್ನಡಿಗರಿಗೂ ಅವ್ರಿಗೆಲ್ಲ ನಮ್ಮಲ್ಲಿ ವಿನಂತಿ, ಅವರು ತುಂಬ ಚೆನ್ನಾಗಿ ಮಾಡಲಿ, ವರಲಕ್ಷ್ಮಿ ಅವ್ರಿಗೂ ತುಂಬ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀವಿ.